ರಾಜ್ಯದಲ್ಲಿ ಆಪರೇಷನ್ ಹಸ್ತದ ಸದ್ದು ಗದ್ದಲ ಜೋರಾಗಿದೆ. ಯಾರನ್ನು ಕರೆದಿಲ್ಲ ಅಂತ ಇವರು, ನಮ್ಮವರು ಯಾರು ಹೋಗೋದಿಲ್ಲ ಅಂತ ಅವರು. ಆದ್ರೆ ರಾಜಕೀಯದಲ್ಲಿ ಹೇಳಿದ ಹಾಗೇ ಆಗಬೇಕು ಅನ್ನೋ ರೂಲ್ಸ್ ಇಲ್ಲ. ಹೇಳೋದು ಹೇಳಿ ಮಾಡೋದು ಮಾಡ್ತಿದ್ದಾರೆ ನಮ್ಮ ರಾಜಕೀಯ ನಾಯಕರು. ಹೀಗಾಗಿ ಜಂಪಿಂಗ್ ಸ್ಟಾರ್ಗಳು ರಾಜಕೀಯದ ಆಗಸದಲ್ಲಿ ಮಿಂಚು ಹರಿಸೋಕೆ ಶುರು ಮಾಡಿದ್ದಾರೆ. ಆಪರೇಷನ್ ಅಂದ್ರೆ ಬಿಜೆಪಿ ಅನ್ನೋ ಮಾತಿದೆ. ಅಂಥ ಬಿಜೆಪಿಗೆ ಡಿಕೆ ಶಿವಕುಮಾರ್ ಟಕ್ಕರ್ ಕೊಡುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಆಪರೇಷನ್ ಕಾಂಗ್ರೆಸ್ ಆರಂಭಿಸಿದ್ದು ಬಿಜೆಪಿಯ ಬಲಿಷ್ಠ ನಾಯಕರು ಕೈ ಹಿಡಿಯುವ ನಿರೀಕ್ಷೆ ಇದೆ. ಶಾಸಕ ಎಸ್.ಟಿ. ಸೋಮಶೇಖರ್ ಬಳಿಕ ಯಲ್ಲಾಪುರ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಕೂಡ ಇಂದು ಸಭೆ ನಡೆಸಿದ್ದು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರು ಸುಳಿವು ನೀಡಿದ್ದಾರೆ. ಈ ತನಕ ಆ ವಿಷಯದಲ್ಲಿ ಯಾವ ಮುಖಂಡ ಜೊತೆನೂ ಚರ್ಚೆ ಮಾಡಿಲ್ಲ, ಯಾವ ಜೊತೆನೂ ಚರ್ಚೆ ನನಗಿರ್ತಕ್ಕಂಥ ಜಿಜ್ಞಾಸೆ ಅಥವಾ ನೋವು, ಯಾವ ಪಕ್ಷದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿದ್ದು ಪಕ್ಷವನ್ನು ಗೆಲ್ಲಿಸಬೇಕಿತ್ತು ಅದೇ ಜನ ಪಕ್ಷದ ಜವಾಬ್ದಾರಿ ಸ್ಥಾನದಲ್ಲಿದ್ದು ಪಕ್ಷದ ಅಭ್ಯರ್ಥಿಯನ್ನು ಸೋಲಿಸಲೇಬೇಕು ಅಂತಕ್ಕಂಥ ಮನಸ್ಥಿತಿಯನ್ನು ನಿರ್ಮಾಣ ಆಯಿತು. ಇದನ್ನ ಎಲ್ಲ ಹೇಳ್ಕೊಳ್ಬೇಕು ಅಂತ ಹೇಳಿದ್ದೀವಿ, ಎಲ್ಲ ಪ್ರಸ್ತಾವ ಹೇಳಬೇಕು ಅಂತ ಪ್ರಸ್ತಾವ ಮಾಡಿದ್ದೀವಿ. ಪಕ್ಷದ ಯಾವ ಹಿರಿಯ ನಾಯಕರು ತಿಳಿಸಬೇಕು ಅಂತ ತಿಳಿಸಿದ್ದೀವಿ. ಮಾನ್ವೀಯ ಬಿಜೆಪಿ ಪರಾಜಿತ ಅಭ್ಯರ್ಥಿ ಬಿ.ವಿ. ನಾಯಕ್ ಕೂಡ ಕಾಂಗ್ರೆಸ್ ಸೇರಿದ್ರೂ ಅಚ್ಚರಿ ಇಲ್ಲ. ಸುರಪುರದ ಶಾಸಕ ರಾಜ ವೆಂಕಟಪ್ಪ ನಾಯಕ್ ನೇತೃತ್ವದಲ್ಲಿ ರಾಮನಗರದಲ್ಲಿ ಡಿಕೆ ಸುರೇಶ್ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಲೋಕಸಭಾ ಚುನಾವಣೆ ವಿಚಾರದಲ್ಲಿ ಈಗಿನ ಸಂದರ್ಭದಲ್ಲಿ ನಾನು ಯಾವುದೇ ವಿಚಾರದಲ್ಲಿ ಯಾವುದೇ ನಾಯಕರನ್ನು ಭೇಟಿಯಾಗಿಲ್ಲ, ಭೇಟಿಯಾಗಿ ಮಾತಾಡುವಂಥ ಸಂದರ್ಭ ಬಂದಿಲ್ಲ. ಬಟ್ ನಾನು ಒಂದು ಪಕ್ಷದಲ್ಲಿ ಇದ್ದೀನಿ. ಈಗ ಚುನಾವಣೆಗೆ ನನಗೆ ಮತ್ತೆ ಲೋಕಸಭಾ ಚುನಾವಣೆಗೆ ಹೋಗ್ಬೇಕೆಂಬ ಒಂದು ವಿಧಾನಸಭೆ ಚುನಾವಣೆ ಈಗ 3 ತಿಂಗಳಾಗಿದೆ. ಮತ್ತೆ ಆ ಚುನಾವಣೆ ವಿಚಾರದಲ್ಲಿ ನನಗೆ ಆಸಕ್ತಿ ಇಲ್ಲ ಈಗ ಮತ್ತೆ. ಆಪರೇಷನ್ ಕಾಂಗ್ರೆಸ್ ನಡೆಯುತ್ತಿದೆ ಅನ್ನೋ ಸತ್ಯವನ್ನ ಇವತ್ತು ಕಾಂಗ್ರೆಸ್ ನಾಯಕರೇ ಬಹಿರಂಗವಾಗಿ ಒಪ್ಪಿದ್ದಾರೆ. ಎಲ್ಲರ ಹತ್ರನೂ ಮಾತುಕತೆ ನಡೀತಾ ಇದ್ದಾರೆ. ನಾನು ಪರಿಷತ್ಗೆ ಸುಧಾಮ್ ದಾಸ್ ಪರಿಸ್ಥಿತಿಲಿಲ್ಲ. ಒಂದು ಸ್ವಲ್ಪ ದಿವಸ ಕಾಲಾವಕಾಶ ಕೊಡಿ. ಖಂಡಿತ ಜನತಾದಳದಿಂದ ಬಿಜೆಪಿಯಿಂದ ಸಾಕಷ್ಟು ಜನ ನಮ್ಮ ಪಕ್ಷಕ್ಕೆ ಬರ್ಲಿಕ್ಕೆ ತಯಾರಿದ್ದಾರೆ. ಒಂದು 10-15 ಜನ ಬರ್ಬೋದು. ಶಾಸಕರು ಯಾರು ಬರ್ತಾರೆ ಗೊತ್ತಿಲ್ಲ ನನಗೆ, ಆದರೆ ಕೆಲವರು ಬರ್ತಾರೆ ಅಂತ ಹೇಳಿ ಮಾತಿದೆ. ಬರೋರನ್ನ ನಾವು ಕರ್ಕೊಳ್ತೀವಿ, ಏನು ತೊಂದರೆ ಇಲ್ಲ. ಪರಿಷತ್ಗೆ ಸುಧಾಮ್ ದಾಸ್ ರಾಜಕೀಯ ಮಾಡಬೇಕಾಗ್ತದೆ. ನಾವು ನೋಡಿ ತಪ್ಪು ಮಾಡಿರ್ತಾರೆ, ತಪ್ಪು ಒಪ್ಪಿಕೊಂಡು ಬಂದಾಗ ನೋಡುವಂತ ಸಂದರ್ಭದಲ್ಲಿ ಬಿಜೆಪಿಯಿಂದ ಯಾರೂ ಕಾಂಗ್ರೆಸ್ಗೆ ಹೋಗಲ್ಲ ಅಂತ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನಮ್ಮ ಪ್ರಮುಖ ಪದಾಧಿಕಾರಿಗಳು ಆ ರೀತಿ ಯಾವುದೇ ಈಗ ನಮ್ಮ ಗಮನಕ್ಕೆ ಬಂದಿಲ್ಲ. ಮತ್ತು ಅವರು ಸೋಮಶೇಖರ್ ಅವ್ರ ಬಗ್ಗೆ ನೀವು ಮಾತನಾಡ್ತಾ ಇದ್ದೀರಿ, ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನಾವು ಹೋಗೋದಿಲ್ಲ ಅಂತ. ಮುನಿರತ್ನ ಅವರು ಕೊಟ್ಟಿದ್ದಾರೆ, ಹೆಬ್ಬಾರ್ ಅವರು ಕೊಟ್ಟಿದ್ದಾರೆ. ಪಾರ್ಟಿಯಿಂದ ಯಾರೂ ಬಿಟ್ಟು ಹೋಗ್ತಾ ಇಲ್ಲ. ಮತ್ತು ನಾನು ರಾಜ್ಯ ಅಧ್ಯಕ್ಷರಿಗೆ ಬೊಮ್ಮಾಯಿ ಅವರಿಗೂ ಮಾತಾಡಿದ್ದೀನಿ, ಮಾಜಿ ಮುಖ್ಯಮಂತ್ರಿಗಳಿಗೆ. ಅವ್ರು ಯಾರೂ ಹೋಗ್ತಾ ಇಲ್ಲ. ಈ ಮಾತುಗಳ ನಡುವೆ ಯಾರೆಲ್ಲ ಆಪರೇಷನ್ಗೆ ಒಳಗಾಗ್ತಿದ್ದಾರೆ ಅನ್ನೋ ಗುಮಾನಿ ಎದ್ದಿದೆ. ಅವರು ಕೂಡ ತಮ್ಮ ನಡೆ ಬಗ್ಗೆ ನುಡಿದಿದ್ದಾರೆ. ಹಾಗಾದ್ರೆ ಯಾರ್ಯಾರ ವಾದ ಯಾವ ರೀತಿ ಇದೆ ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಮಹಾಲಕ್ಷ್ಮಿ ಲೇಔಟ್ನ ಹಾಲಿ ಶಾಸಕರು ಕೆ ಗೋಪಾಲಯ್ಯ ಅವರು ಆಪರೇಷನ್ ಹಸ್ತಕ್ಕೆ ಒಳಗಾಗ್ತಿದ್ದಾರೆ ಅನ್ನೋ ಗುಮಾನಿ ಇದೆ. ಇದೇ ವಿಚಾರಕ್ಕೆ ಪ್ರಶ್ನೆ ಮಾಡಿದಾಗ ನಾನು ಬಿಜೆಪಿಯಲ್ಲೇ ಆರಾಮಾಗಿದ್ದೇನೆ, ಮುಂದೆ ಮಗನನ್ನ ನಿಲ್ಲಿಸ್ತೀನಿ, ನಾನ್ ಸ್ಪರ್ಧೆ ಮಾಡೋ ಯಾವುದೇ ಇಂಗಿತ ಇಲ್ಲ, ಇಲ್ಲಿಂದ ಅಲ್ಲಿ ಹೋಗಿ ಮತ್ತೊಂದು ಬೈ ಎಲೆಕ್ಷನ್ನ ಸಹವಾಸ ನನಗೆ ಬೇಡವೇ ಬೇಡ ಅಂತ ಹೇಳಿದ್ದಾರೆ. ಮತ್ತೊಂದ್ ಕಡೆ ಬೈರತಿ ಬಸವರಾಜ್ ಕೆಆರ್ಪುರಂನ ಶಾಸಕರು ಅವ್ರು ಹೇಳ್ತಿರೋದೇನು, ನಾನ್ ಬಿಜೆಪಿ ಬಿಡೋದಿಲ್ಲ, ಕಾಂಗ್ರೆಸ್ ಸೇರೋದೂ ಇಲ್ಲ, ಅಧಿಕಾರ ಶಾಶ್ವತ ಅಲ್ಲ, ಸಮುದಾಯದ ನಾಯಕರಲ್ಲಿ ಮುಂಚೂಣಿಯಲ್ಲಿದ್ದೇನೆ, ಹಾಗಾಗಿ ಈ ಊಹಾಪೋಹಗಳು ಅನ್ನೋ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇವರ ಜೊತೆಯಲ್ಲೇ ಕೇಳಿಬರ್ತಾ ಇರೋ ಮತ್ತೊಂದು ಪ್ರಮುಖ ಹೆಸರು ಯಲ್ಲಾಪುರದ ಶಾಸಕರು ಶಿವರಾಮ್ ಹೆಬ್ಬಾರ್. ನಾನ್ ಬಿಜೆಪಿ ಶಾಸಕ, ಬಿಜೆಪಿಯಲ್ಲೇ ಉಳಿತೇನೆ ಅಂತ ಹೇಳಿ ಘಂಟಾಘೋಷವಾಗಿ ಹೇಳ್ಬಿಟ್ಟಿದ್ದಾರೆ. ಬಿಜೆಪಿ ಮೇಲೆ ಬೇಸರ, ನಮ್ಮವರಿಂದಲೇ ಸೋಲಿಸೋಕೆ ಯತ್ನ ಅನ್ನೋ ಮಾತು ಕೂಡ ಅವ್ರು ಆಡಿರೋದು ಅನುಮಾನವನ್ನ ಹೆಚ್ಚಿಸಿದೆ. ಇದರ ಜೊತೆಯಲ್ಲೇ ಹಿರಿಯೂರಿನ ಪರಾಜಿತ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅವರು ಕೂಡ ಆಪರೇಷನ್ ಹಸ್ತಕ್ಕೆ ಒಳಗಾಗ್ತಿದ್ದಾರೆ ಅನ್ನೋ ಮಾತಿದೆ. ಸ್ವಲ್ಪ ಸಮಯಾವಕಾಶ ಕೇಳಿದ್ರಂತೆ ಪೂರ್ಣಿಮಾ ಸೋತಿದ್ದಕ್ಕೆ ಕಡೆಗಣನೆ ಆಗ್ತಾ ಇದೆ ಅಂತ ಹೇಳಿ ಬಿಜೆಪಿಯವ್ರ ಮೇಲೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಚುನಾವಣೆಗೆ ಮುಂಚೆ ಯಾವ ರೀತಿ ಕೂಗು ಕೇಳೋಕ್ ಸಿಗ್ತಾ ಇತ್ತು, ಕಾಂಗ್ರೆಸ್ ಸೇರ್ತಾರೆ ಪೂರ್ಣಿಮಾ ಅಂತ, ಈಗ ಕೂಡ ಅಂಥದ್ದೇ ಒಂದು ಸುದ್ದಿ ಹರಿದಾಡ್ತಾ ಇದೆ. ಹಾಗೆ ಮತ್ತೊಂದು ಪ್ರಮುಖ ಹೆಸರು ಕಳೆದ 3-4 ದಿನದಿಂದ ಹರಿದಾಡ್ತಾ ಇರೋದು ಎಸ್.ಟಿ. ಸೋಮಶೇಖರ್ ಅವರು, ಯಶವಂತಪುರದ ಶಾಸಕರು. ಡಿಕೆ ಶಿವಕುಮಾರ್ ಅವರ ಜೊತೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ ಹೊರತು ಆ ಪಕ್ಷಕ್ಕೆ ಹೋಗೋದ್ರ ಬಗ್ಗೆ ನಾನು ಎಲ್ಲೂ ಚರ್ಚೆ ಮಾಡಿಲ್ಲ. ಬಿಜೆಪಿ ಮೇಲೆ ಬೇಸರ ಇರೋದ್ ನಿಜ, ಎಲ್ಲವನ್ನ ಕೂಡ ಕಾಲ ನಿರ್ಣಯಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಎಸ್.ಟಿ. ಸೋಮಶೇಖರ್. ಮಾತುಗಳು ಈ ರೀತಿ ಇದ್ರೆ ನಡೆ ಯಾವ ರೀತಿ ಇರುತ್ತೆ ಅನ್ನೋ ಪ್ರಶ್ನೆ ಮತ್ತೂ ಕೂಡ ಮುಂದುವರೆದಿದೆ. ಮತ್ತೊಂದು ಕಡೆ ಸುಭದ್ರ ಬಹುಮತವಿದ್ರೂ ಕೂಡ ಆಪರೇಷನ್ ಮಾಡಿ ಲೋಕಾಸಮರವನ್ನ ಮತ್ತಷ್ಟು ಬಲದೊಂದಿಗೆ ಎದುರಿಸೋಕೆ ಸಿದ್ಧವಾಗ್ತಾ ಇದೆ ಕಾಂಗ್ರೆಸ್.
ಸೋತು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿರೋ ಬಿಜೆಪಿ ಇದನ್ನ ನೋಡ್ಕೊಂಡು ಸುಮ್ಮನೆ ಕೂರಕ್ಕಾಗತ್ತಾ? ಯಾರು ಬಾಂಬೆ ಬಾಯ್ಸ್ರನ್ನ ಪಕ್ಷಕ್ಕೆ ಕರೆಸ್ಕೊಂಡು ಮಿನಿಸ್ಟರ್ ಮಾಡಿದ್ರು ಅವ್ರಿಗೇನೆ ಹೊಣೆ ಕೊಟ್ಟು ಉಳಿಸ್ಕೊಳ್ಳಿ ಅವರನ್ನ ಅಂತ ಹೇಳಿದೆ ಪಕ್ಷ. ಶಾಸಕರನ್ನ ಉಳಿಸಿಕೊಳ್ಳಲು ಬಿಜೆಪಿ ಸರ್ಕಸ್. ಮತ್ತೆ ಯಡಿಯೂರಪ್ಪಗೆ ಮೊರೆ ಹೋದ ಕೇಸರಿ ಸೇನೆ. ಕೊನೆಗೂ ಬಿಜೆಪಿ ಕಣ್ಬಿಟ್ಟಿದೆ. ಶಾಸಕರನ್ನು ಉಳಿಸಿಕೊಳ್ಳೋಕೆ ಕಸರತ್ತು ಶುರುವಾಗಿದೆ. ಪರಿಸ್ಥಿತಿ ನಿಭಾಯಿಸುವ ಹೊಣೆಯನ್ನ ಯಡಿಯೂರಪ್ಪನವರಿಗೆ ನೀಡಲಾಗಿದೆ. ಆದ್ದರಿಂದ ಯಡಿಯೂರಪ್ಪ ಮನೆಯಲ್ಲಿ ಶಾಸಕರು ಸಂಸದರ ಸಭೆ ನಡೆದಿದೆ. ಮುನಿರತ್ನ, ನಿರಾಣಿ, ಗೋಪಾಲಯ್ಯ ಸೇರಿದಂತೆ ಬಹುತೇಕ ಎಲ್ಲಾ ಶಾಸಕರು ಸಭೆಯಲ್ಲಿ ಹಾಜರಿದ್ರು. ಯಡಿಯೂರಪ್ಪನವರು ಶಾಸಕರ ಕುಂದುಕೊರತೆ ಕೇಳಿದ್ರು. ಯಾವುದೇ ಕಾರಣಕ್ಕೂ ಪಕ್ಷ ಬಿಡಬೇಡಿ, ನಿಮ್ಮ ಸಮಸ್ಯೆ ಬಗೆಹರಿಸುತ್ತೇವೆ ಎಂದು ಹೇಳಿದ್ದಾರಂತೆ. ಪಕ್ಷ ಬಿಟ್ಟು ಹೋಗುವಂಥವ್ರು ಯಾರೂ ಇಲ್ಲ, ಎಲ್ಲರೂ ಸಹ ನಮ್ಮ ಜೊತೆಗೆ ಇದ್ದಾರೆ. ಯಾರೋ ಒಬ್ಬಿಬ್ರು ಅದು ಬೇರೆ ಬೇರೆ ಕಾರಣಕ್ಕೋಸ್ಕರ ಯೋಚನೆ ಮಾಡ್ತಾ ಇದ್ರೆ ಅವ್ರನ್ನು ಕರೆಸಿ ಮಾತನಾಡ್ತಾ ಇದ್ದೀವಿ. ನನ್ನ ಪ್ರಕಾರ ಯಾರೂ ಪಕ್ಷ ಬಿಟ್ಟು ಹೋಗೋದಿಲ್ಲ ಅನ್ನುವಂಥ ವಿಶ್ವಾಸ ನನಗಿದೆ. ಆಪರೇಷನ್ ಹಸ್ತ ವದಂತಿಗಳ ಬೆನ್ನಲ್ಲೇ ಎಸ್ಟಿ ಸೋಮಶೇಖರ್ ಬೆಂಗಳೂರಿನ ಆರ್ಟಿ ನಗರದಲ್ಲಿ ಮಾಜಿ ಸಿಎಂ ಬೊಮ್ಮಾಯಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರಂತೆ. ನಮ್ಮ ಬೆಂಬಲಿಗರು ಅಸಮಾಧಾನ ಹೇಳ್ಕೊಂಡಿದ್ದಾರೆ, ದೂರು ಕೊಟ್ಟರೂ ಕ್ರಮ ಆಗಿಲ್ಲ ಅಂದ್ರೆ ಏನರ್ಥ? ಬೆಲೆ ಇಲ್ಲದಿದ್ರೆ ಇಲ್ಲಿ ಯಾಕಿರಬೇಕು ಅಂತ ಸೋಮಶೇಖರ್ ಪ್ರಶ್ನೆ ಮಾಡಿದ್ದಾರಂತೆ. ಸಿದ್ದರಾಮಯ್ಯ ಮುಗಿಸಲು ಡಿಕೆ ಶಿವಕುಮಾರ್ ಪ್ಲಾನ್. ಕಾಂಗ್ರೆಸ್ ಬಗ್ಗೆ ಹೊಸ ಬಾಂಬ್ ಸಿಡಿಸಿದ ಯತ್ನಾಳ್. ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಮುಗಿಸಲು ಡಿಸಿಎಂ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ. ಇದಕ್ಕಾಗಿ ದಿಲ್ಲಿಯಲ್ಲಿ ಯಾರ್ಯಾರ ಮನೆಗೆ ಹೋಗಿದ್ದಾರೆ, ಯಾರ್ಯಾರನ್ನ ಬ್ಲಾಕ್ ಮೇಲ್ ಮಾಡಿದ್ದಾರೆ ಎಂಬುದು ನನಗೆ ಗೊತ್ತಿದೆ ಅಂತ ಯತ್ನಾಳ್ ಬಾಂಬ್ ಸಿಡಿಸಿದ್ದಾರೆ. ಸಿದ್ದರಾಮಯ್ಯನವ್ರು ಇಳಿಸ್ಲಕ್ಕೆ ಏನು ಕುತಂತ್ರಗಳನ್ನು ನಡೆಸ್ಯಾರ ಅವರು. ಸಿದ್ದರಾಮಯ್ಯನವ್ರನ್ನ ಮುಗಿಸುವಂಥ ಎಲ್ಲ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ. ಅದೇ ಉದ್ದೇಶದಿಂದ BJP ಶಾಸಕರು ಬರ್ತಾ ಇದ್ದಾರೆ ಅಂತ ಇವ್ರು ಊಹಾಪ ಮಾಡ್ತಾರೆ. 35-40 ಸೀಟ್ ನಂದರೆ ಮಾಡ್ಕೋಬೇಕಂತೇಳಿ ಪಾಪ ಮೆಂಟಲ್ ಗಿರಾಕಿ ಮಾಡ್ಲಕತ್ತ. ಈಗ ಸೂಪರ್ CM ಅವರೇ ಪಾಪ ಸಿದ್ದರಾಮಯ್ಯನವರು ಏನಾಗ್ಯಾರ, ಸುಮ್ಮ ಒಬ್ಬ ಮುಖ್ಯಮಂತ್ರಿ ಹುದ್ದೆದಾಗ ಕೂತಾರ. ಅವ್ರದ್ದು ಏನೂ ನಡೀತಾ ಇಲ್ಲ, ಎಲ್ಲ DCM ಸರ್ಕಾರದ ವಿರುದ್ಧ ಬೀದಿಗಿಳಿದು ಹೋರಾಟ ನಡೆಸಲಿಕ್ಕೆ ಬಿಜೆಪಿ